10K ಅನ್ನೋದು ಕೆಲವ್ರಿಗೆ ತುಂಬ ಚಿಕ್ಕ ವಿಷಯ ಅನ್ನಿಸ್ಬೋದು, ಬಟ್ ನಮ್ಮಂಥ ವೀಡಿಯೋಸ್ ಮಾಡೋರಿಗೆ ಅದೆಷ್ಟು ಕ್ವಶನ್ ಬಂದು ನನ್ನ ಎಜುಕೇಷನ್ ಏನು ಅಂತ. ನನ್ನ ಎಜುಕೇಷನ್ ಬಂದು ನನ್ನ ನೇಮ್ ಏನು ಅಂತ ಕೇಳಿದ್ದೀರಾ. ನನ್ನ ಹೆಸರು ಬಂದು ನಾನು ಎಲ್ಲರೂ ನನ್ನ ಸಪೋರ್ಟರ್ ಯಾರು ಅಂತ ನನ್ನ ಸಪೋರ್ಟರ್ ಬಂದು ಹಂಗೆ ತುಂಬ ಜನ ಕಾಂಗ್ರೆಸ್ ಹೇಳಿದ್ರು. ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಹಳ್ಳಿ ಹುಡುಗಿ. ನೆನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲರೂ ಕ್ವಶನ್ ಕೇಳಿದ್ದೀರಾ, ಅದಕ್ಕೆ ನಾನು ಇವತ್ತು ಆನ್ಸರ್ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು, ಅಕ್ಕ ನೀವು ವಿಡಿಯೋ ಮಾಡ್ತೀರಲ್ಲ, ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಮತ್ತು ನಿಮ್ಮ ಮನೇಲಿ ವಿಡಿಯೋ ಮಾಡೋದಕ್ಕೆ ಏನು ಅನ್ನಲ್ವಾ ಅಂತ ಕೇಳಿದ್ದಾರೆ. ನನಗೆ ತುಂಬ ಜನ ಅಂತ ಏನಿಲ್ಲ, ಕಡಿಮೆ ಜನನೇ ಸಪೋರ್ಟ್ ಮಾಡೋದು, ಬಟ್ ತುಂಬ ಜಾಸ್ತಿ ಸಪೋರ್ಟ್ ಮಾಡೋದು ಇಬ್ಬರು ಇದ್ದಾರೆ ನನ್ನ ಫ್ರೆಂಡ್ಸು. ಒಬ್ಬರ ಹೆಸರು ಬೇಬಿ ಅಂತ, ಇನ್ನೊಬ್ಬರ ಹೆಸರು ದೀಪು ಅಂತ. ಅವರಿಬ್ಬರು ತುಂಬ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ತಾರೆ ನನಗೆ. ಯಾವುದೇ ವಿಡಿಯೋದಲ್ಲಿ ತಪ್ಪು ಮತ್ತು ಸರಿ ಇದ್ದರೆ ಕರೆಕ್ಟ್ ಮಾಡ್ತಾರೆ. ನನಗೆ ಇಬ್ಬರು ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟು ಮನೇಲಿ ಸಪೋರ್ಟ್ ಮಾಡ್ತಾರಾ ಅಂತ ಕೇಳಿದ್ದೀರಾ. ಮನೇಲಿ ಅಮ್ಮ ಒಬ್ಬರು ಸಪೋರ್ಟ್ ಮಾಡ್ತಾರೆ, ಅಪ್ಪಂಗೆ ಸರಿಯಾಗಿ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತೀನಿ ಅಂತ. ಸೊ ಗೊತ್ತಾದರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅಮ್ಮ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಕ್ವಶನ್ ಬಂದು, ಅಕ್ಕ ನಿಮ್ಮದು ಊರು ಯಾವುದು? ನಂದು ಹಾಸನ ಡಿಸ್ಟಿಕ್, ಅರಕಲಗೂಡು ತಾಲೂಕು, ಕೊಣನೂರು ಹೋಬಳಿ, ದೊಡ್ಡಬೊಮ್ಮನಹಳ್ಳಿನ ಗ್ರಾಮ. ತುಂಬ ಜನ ನನ್ನ ನೇಮ್ನ ಕೇಳಿದ್ದೀರಾ. ನನ್ನ ನೇಮ್ನ ನಾನು ಯಾವ ವೀಡಿಯೋಸಲ್ಲೂ ಹೇಳಲಿಲ್ಲ. ನನ್ನ ನೇಮ್ ಬಂದು ರೋಜಾ ಶೆಟ್ಟಿ ಅಂತ. ಅಕ್ಕ ನಿಮ್ಮ ಎಜುಕೇಷನ್ ಏನು? ನಾನು ಎಜುಕೇಷನ್ ಬಂದುಬಿಟ್ಟು ನಂದು 2nd PU ಆಗಿದೆ. ಮತ್ತು ಅಕ್ಕ ನಿಮ್ಮ ಅಪ್ಪ ಅಮ್ಮನ ಜೊತೆ ಒಂದು ವಿಡಿಯೋದಲ್ಲಿ 3 ಜನ ರೀಲ್ ಮಾಡಿ. ಬ್ರೋ, ಅಮ್ಮನ ಜೊತೆ ರೀಲ್ ಮಾಡ್ಬೋದು, ಬಟ್ ಅಪ್ಪನ ಮುಂದೆ ಕ್ಯಾಮ್ರಾ ತಗೊಂಡು ಹೋದರೆ ನಾಯಿಗೆ ಉಗ್ದಂಗೆ ಉಗಿತಾರೆ. ಅವ್ರ ಜೊತೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಭಯ, ಬಟ್ ಮುಂದೆ ಟ್ರೈ ಮಾಡ್ತೀನಿ ಬ್ರೋ. ನೆಕ್ಸ್ಟ್ ಕ್ವಶನ್ ಬಂದು, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್, ಅಕ್ಕ ನಿಮ್ಮ ಮದುವೆ ಯಾವಾಗ? ನಾನು ಮದುವೆ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ, ಅದಕ್ಕಿನ್ನೂ ಟೈಮ್ ಇದೆ. ಮದುವೆ ಆಗುವಾಗ ಆಗುತ್ತೆ ಬಿಡಿ, ಹೇಳ್ತೀನಿ ಎಲ್ಲರಿಗೂ. ನೆಕ್ಸ್ಟ್ ಕ್ವಶನ್ ಬಂದು, ನಿಮ್ಮ ಲೈಫಲ್ಲಿ ಬೆಸ್ಟ್ ಎಕ್ಸ್ಪ್ರೆಷನ್ ಆ್ಯಂಡ್ ಬ್ಯಾಡ್ ಎಕ್ಸ್ಪ್ರೆಷನ್ ಏನಂತ ಕೇಳಿದ್ದೀರಾ. ನನ್ನ ಲೈಫಲ್ಲಿ ಬೆಸ್ಟ್ ಅಂತ ಅಂದರೆ ಮೊನ್ನೆ 10K ಆಗಿದ್ದು. ನನ್ನ ಲೈಫಲ್ಲಿ ಬೆಸ್ಟ್ ಅಂತ ಯಾವುದೂ ನಡೆದಿಲ್ಲ, ಅದು ನಡೆದಿರೋದು ಇದೊಂದೇ 10K. ಮತ್ತು ಬ್ಯಾಡ್ ಅಂತ ಅಂದರೆ ನನ್ನ ಲೈಫಲ್ಲಿ ನಡೆಯೋದೆಲ್ಲ ಬ್ಯಾಡೇ, ನಾನು ಏನು ಅಂದ್ಕೊಂಡ್ರೂ ಅದಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡಿರ್ತಿಲ್ಲ ಇಷ್ಟು ಬೇಗ ಇಷ್ಟು ಜನ ಪ್ರೀತಿ ಸಂಪಾದನೆ ಮಾಡ್ತೀನಿ ಅಂತ. ಕೆಲವ್ರಿಗೆ 10K ಅನ್ನೋ ಚಿಕ್ಕ ವಿಷಯನೇ ಇರ್ಬೋದು, ಬಟ್ ನಮ್ಮಂಥ ವಿಡಿಯೋ ಮಾಡೋರಿಗೆ ತುಂಬ ತುಂಬ ದೊಡ್ಡ ವಿಷಯ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್, ಅಕ್ಕ ನಾನು ಫಾರ್ಮರೇ, ಬಟ್ ನನಗೆ ವಿಡಿಯೋ ಮಾಡೋದು ಹೆಂಗೆ ಅಂತ ಅರ್ಥ ಆಯ್ತಿಲ್ಲ. ಬ್ರೋ, ನೀವೇನು ಮಾಡ್ತೀರೋ ಅದನ್ನು ಗುಡ್ ಕಂಟೆಂಟ್ ಕೊಡಿ, ಹಂಗೆ ಯಾರೇ ಏನಂದರೂ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ಸಪೋರ್ಟಿಂಗ್ ಸಿಕ್ಕೇ ಸಿಗುತ್ತೆ. ಸೊ ನೀವು ಗುಡ್ ಕಮೆಂಟ್ನ ಹೇಗೆ ತೊಗೋತೀರೋ, ಬ್ಯಾಡ್ ಕಮೆಂಟ್ನೂ ಹಾಗೆ ತೊಗೋಬೇಕಾಗತ್ತೆ. ಬಟ್ ಯಾರೋ ಏನೋ ಹೇಳಿದ್ರು ಅಂತ ವಿಡಿಯೋ ಮಾತ್ರ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಅಕ್ಕ ನಿಮ್ಮ ಏಜ್ ಎಷ್ಟು? ಬ್ರೋ, ನನ್ನ ಏಜ ನೀವು ಕೇಳಲೂಬಾರ್ದು, ಹುಡುಗಿರೋ ಏಜ್ ಹೇಳಲೂಬಾರ್ದು. ಕ್ವಶನ್ ಬಂದು, ಅಕ್ಕ ನಿಮ್ಮ ಬಾಯ್ ಫ್ರೆಂಡ್ ಹೆಂಗಿರಬೇಕು? ಬಾಯ್ ಫ್ರೆಂಡ್ ಹೆಂಗಿರ್ಬೇಕಂತ ಗೊತ್ತಿಲ್ಲ. ನಾನು ಇನ್ನು ಬಾಯ್ ಫ್ರೆಂಡ್ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಸಿಗುವಾಗ ಸಿಗ್ತಾರೆ ಅಲ್ವಾ, ಸುಮ್ಮನೆ ಎಂಥಕ್ಕೆ ಯೋಚನೆ ಮಾಡಿ ತಲೆ ಎಲ್ಲ ಕೆಡಿಸ್ಕೋಬೇಕು. ಇರೋ ಕೆಲಸದಲ್ಲೇ ಏನೂ ಆಗ್ತಿಲ್ಲ. ಇನ್ನು ಲವ್ ಗಿವ್ ಅಂದ್ಕೊಂಡು ಹೋದರೆ ಆಗ ಕೆಲಸನೂ ಸರಿಯಾಗಿ ಆಗೋದಿಲ್ಲ. 10K ಆಗಿದೆ ಅಂತ ಎಲ್ಲರಿಗೂ ಗೊತ್ತು. ಕೆಲವ್ರಿಗೆ 10K ಅನ್ನೋದು ಚಿಕ್ಕ ಪದನೇ ಇರ್ಬೋದು, ಬಟ್ ನಮ್ಮಂಥ ವೀಡಿಯೋಸರ್ಗೆ 10Kನೇ ದೊಡ್ಡ ಮೊದಲನೇ ಸ್ಟೆಪ್ಪು. ಅದೇ 10K ಆಗಬೇಕಂತ ತುಂಬಾ ಸಫರ್ ಪಟ್ಟಿರ್ತೀವಿ, ತುಂಬ ಕಷ್ಟಪಟ್ಟಿರ್ತೀವಿ.